ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಕರ್ನಾಟಕದಲ್ಲಿ ದಿನ ಕಳೆದಂತೆ ಬೈ ಎಲೆಕ್ಷನ್ ಗಾಳಿಗೆ ಬಿಸಿ ಏರ್ತಿದೆ. ಮೈತ್ರಿ ಪಕ್ಷಗಳಾಗಲಿ, ಇವರಿಗೆ ರಾಜಕೀಯ ವಿರೋಧಿಯಾದ ಕಾಂಗ್ರೆಸ್ ಪಕ್ಷವಾಗಲಿ, ಹೀಗೆ ಈ ಯಾವ ಪಕ್ಷವೂ ಕೂಡ ಈ ಮೂರು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಈ ತನಕ ಅಖೈರುಗೊಳಿಸಿಲ್ಲ. ಎಲ್ಲ ರಾಜಕೀಯ ಪಡಸಾಲೆಯಲ್ಲಿ ಅಭ್ಯರ್ಥಿ ವಿಚಾರದ ಸಸ್ಪೆನ್ಸ್ ಮುಂದುವರೆದಿದೆ. ರಾಜಕಾರಣದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಹವಣಿಸುತ್ತಿರುವವರು ಟಿಕೆಟ್ ಗಿಟ್ಟಿಸಿಕೊಳ್ಳುವ ಆಯಾ ಪಕ್ಷದ ಪಾದಸಾಲೆಯೋ ಅಥವಾ ನೇತಾರರ ಮನೆ ಹೊಸಿಲ ಮುಂದೋ ಓಡಾಟದಲ್ಲಿ ಬ್ಯುಸಿಯಾಗಿರುತ್ತಿದ್ದಾರೆ. ಈ ನಡುವೆ ಯಾವ ಹೈಕಮಾಂಡ್ ಅಣತಿಗೆ ಒಳಗಾಗದ ಪಕ್ಷೇತರ ಅಭ್ಯರ್ಥಿಗಳು ಮತ್ತು ಕೆಆರ್ಎಸ್ ಪಕ್ಷದ ಲಾಂಛನದ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಲು ಆರಂಭವಾದ ಮೊದಲ ದಿನ ಕರ್ನಾಟಕದಲ್ಲಿ ನಾಮಿನೇಷನ್ ಮುಹೂರ್ತ ಮಾಡಿದ್ದಾರೆ. ಚನ್ನಪಟ್ಟಣದ ವಿಚಾರದಲ್ಲಿ ಅಭ್ಯರ್ಥಿಯನ್ನ ಅಂತಿಮಗೊಳಿಸುವ ರಾಜಕೀಯ ಚಟುವಟಿಕೆ ಮೈತ್ರಿ ಪಕ್ಷದಲ್ಲಿ ಚುರುಕುಗೊಂಡಂತಿದೆ. ಶುಕ್ರವಾರ ಜೆಡಿಎಸ್ ಮುಖಂಡರು ಚನ್ನಪಟ್ಟಣದಲ್ಲಿ ಸ್ಪರ್ಧೆಗೆ ಇಳಿಯಲು ಅತಿಯಾದ ನಿರೀಕ್ಷೆ ಇಟ್ಟುಕೊಂಡಿರುವ ಬಿಜೆಪಿಯ ಸಿಪಿ ಯೋಗೀಶ್ವರ್ ಅವರ ಜೊತೆಗೆ ಮೊದಲ ಸುತ್ತಿನ ಮಾತುಕತೆ ಮುಗಿಸಿದ್ದಾರೆ. ಬಿಜೆಪಿ ವಲಯದಿಂದ ಸಿಪಿವೈ ಅವರಿಗೆ ಟಿಕೆಟ್ ಕೊಡಿಸುವ ಪ್ರಯತ್ನವೂ ಮುಂದುವರೆದಿದೆ. ದೆಹಲಿ ಹಾಗೂ ಕರ್ನಾಟಕದಲ್ಲಿರುವ ಹಿರಿಯ ಬಿಜೆಪಿ ನಾಯಕರು ಮತ್ತು ಕುಮಾರಸ್ವಾಮಿ ಚನ್ನಪಟ್ಟಣ ಅಭ್ಯರ್ಥಿಯ ಹೆಸರು ಅಖೈರುಗೊಳಿಸುವವರಿದ್ದಾರೆ. ಯಾರದೇ ಹೆಸರು ಪ್ರಕಟಣೆಯಾದರೂ ಎನ್ಡಿಎ ಅಭ್ಯರ್ಥಿ ಗೆಲುವಿಗೆ ತಾನು ಶ್ರಮಿಸುವುದಾಗಿ ಎಂದಿನಂತೆ ಯೋಗೇಶ್ವರ್ ಶುಕ್ರವಾರವೂ ಪುನರುಚ್ಚರಿಸಿದ್ದಾರೆ. ಬಟ್ ಚನ್ನಪಟ್ಟಣ ಕ್ಷೇತ್ರ ಮಾತ್ರ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರೋದು ನಿಶ್ಚಿತವೇ ಹೌದು. ಸಂಡೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಅಸಮಾಧಾನ ಭುಗಿಲೆದ್ದಿದೆ. ಕಾರಣ ತೂಕಾರಾಂ ಫ್ಯಾಮಿಲಿಯವರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವ ವಿಚಾರ ಇಲ್ಲಿ ಸಹ್ಯವಾಗಿ ಉಳಿದಿಲ್ಲ. ತೂಕಾರಾಂ ಫ್ಯಾಮಿಲಿಯ ಯಾರೊಬ್ಬರು ಕಾಂಗ್ರೆಸ್ ಟಿಕೆಟ್ ಕೊಡಬಾರದು ಎಂಬುದು ಇಲ್ಲಿ ಒಂದಂಶದ ಆಗ್ರಹ. ಸಂಡೂರು ಮತ್ತೊಂದು ಫ್ಯಾಮಿಲಿ ಪಾಲಿಟಿಕ್ಸ್ ಸೆಂಟರ್ ಆಗಬಾರದು, ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶ ಸಿಗಬೇಕು ಎಂಬುದು ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಆಗ್ರಹ. ಈ ವಿಚಾರ ಭುಗಿಲೆದ್ದಾಗ ಅಲ್ಲಿಗೆ ದೌಡಾಯಿಸಿ ಬಂದ ಸಂತೋಷ್ ಲಾಡ್ ಅಸಮಾಧಾನಿತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದರು. ಇನ್ನು ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಶ್ರೀರಾಮುಲು ಅವರೇ ಕಣಕ್ಕಿಳಿತಾರೆ ಅನ್ನುವ ಲೆಕ್ಕಾಚಾರವು ಯಾಕೋ ಬದಲಾಗುವ ಸಾಧ್ಯತೆ ಇದೆ. ಖುದ್ದು ಶ್ರೀರಾಮುಲು ತಾನು ಸ್ಪರ್ಧಿಸಲಾರೆ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಸಂಡೂರಿನ ಲೇಟೆಸ್ಟ್ ಪೊಲಿಟಿಕಲ್ ಔಟ್ಪುಟ್. ಅತ್ತ ಚೆನ್ನಮ್ಮ ಕರ್ನಾಟಕದ ಶಿಗ್ಗಾವಿಯಲ್ಲಿ ಮುರುಗೇಶ್ ನಿರಾಣಿ ಕಣದಿಂದ ಹಿಂದೆ ಸರಿದಿದ್ದಾರೆ. ನಿರಾಣಿ ಅವರ ಈ ತೀರ್ಮಾನ ಭರತ್ ಬೊಮ್ಮಾಯಿಗೆ ಟಿಕೆಟ್ ಮಾರ್ಗ ಸುಗಮವಾದಂತಾಗಿದೆ. ಆದರೆ ಬಸವರಾಜ ಬೊಮ್ಮಾಯಿ ತಮ್ಮ ಪೊಲಿಟಿಕಲ್ ಸ್ಟ್ರಾಟಜಿಕ್ ಗೇಮ್ ಪ್ಲಾನ್ ಮುಂದುವರಿಸಿದ್ದಾರೆ. ತನ್ನ ಮಗನಿಗೆ ಟಿಕೆಟ್ ಕೇಳೋದಿಲ್ಲ ಅನ್ನೋದೇ ಈ ಬಹಿರಂಗ ಮಾತು. ಅವರ ಪೊಲಿಟಿಕಲ್ ಗೇಮ್ ಪ್ರಕಾರ ತೆರೆಯ ಹಿಂದೆ ಪುತ್ರನನ್ನ ರಾಜಕೀಯಕ್ಕೆ ಕರೆತಿರುವ ಬಿಡದ ಯತ್ನ ನಡೀತಾ ಇದೆ. ಮತ್ತೆ ನಾವು ಚನ್ನಪಟ್ಟಣಕ್ಕೆ ವಾಪಸ್ ಬರುವುದಾದರೆ ಕಾಂಗ್ರೆಸ್ ಅಭ್ಯರ್ಥಿ ನಾನೇ ಅಂತ ಡಿಕೆ ಶಿವಕುಮಾರ್ ಶುಕ್ರವಾರ ಪುನರುಚ್ಚರಿಸಿದ್ದಾರೆ. ಹೀಗೆ ಈ ಮೂರು ಪಕ್ಷಗಳ ಕಾಂಗ್ರೆಸ್ ಮತ್ತು ಎನ್ಡಿಎ ಕೂಟದ ಜೆಡಿಎಸ್ ಬಿಜೆಪಿ ನಾಯಕರ ಪೊಲಿಟಿಕಲ್ ಗೇಮ್ ಫಾರ್ಮ್ಯಾಟ್ ಪರ್ಫೆಕ್ಟ್ ಫ್ರೇಮ್ ನಲ್ಲಿ ಸೆಟ್ ಆಗಿದ್ದರೂ ಕ್ಯಾಂಡಿಡೇಟ್ಸ್ ಹೆಸರು ಮಾತ್ರ ಯಾರೊಬ್ಬರು ಈ ತನಕ ಅನೌನ್ಸ್ ಮಾಡಲೇ ಇಲ್ಲ. ಮೋಸ್ಟ್ಲಿ ಸಂಡೇ ತನಕ ಮೂರು ಪಕ್ಷದ ಕ್ಯಾಂಡಿಡೇಟ್ ಮೂರು ಕ್ಷೇತ್ರಗಳಿಗೆ ಅಖೈರಾಗುವ ಲಕ್ಷಣಗಳು ನಿಶ್ಚಳವಾಗಿ ಕಾಣಿಸ್ತಾ ಇದೆ. ಸರಿ ವೀಕ್ಷಕರೇ, ಹೈಕಮಾಂಡ್ ರಾಜಕಾರಣದ ಈ ಮೂರು ಪಕ್ಷಗಳ ಸಸ್ಪೆನ್ಸ್ ಗೇಮ್ ಪ್ಲಾನ್ ಗಳ ನಡುವೆ ಬೈ ಎಲೆಕ್ಷನ್ ಪ್ರಕ್ರಿಯೆ ಆರಂಭಗೊಂಡ ಮೊದಲನೇ ದಿನ ಅಂದ್ರೆ ಶುಕ್ರವಾರ ಒಂದೇ ಒಂದು ಕ್ಷೇತ್ರದಲ್ಲಿ 3 ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ಅಧಿಕೃತವಾಗಿ ಚುನಾವಣಾ ಚಟುವಟಿಕೆಗಳಿಗೆ ಕರ್ನಾಟಕದಲ್ಲಿ ಮುಹೂರ್ತ ಬರೆದಿದ್ದಾರೆ. ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಯಾಗಿ ರವಿಕೃಷ್ಣಾರೆಡ್ಡಿ ಮತ್ತು ಇನ್ನೊಬ್ಬರು ಪಕ್ಷೇತರ ಅಭ್ಯರ್ಥಿಗಳು, ಹೀಗೆ ಒಟ್ಟು 3 ಮಂದಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಉಮೇದುವಾರರಾಗಿ ಕಣಕ್ಕಿಳಿದಿದ್ದಾರೆ. ಮಳೆ ನಿಂತು ಹೋಗುವಾಗ ಚಳಿ ಬಂದು ತುಂಬಿಕೊಳ್ಳುವಾಗ ಕರ್ನಾಟಕದ 3 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಿರೋದು ಚಳಿಗಾಲದಲ್ಲೂ ರಾಜಕಾರಣಿಗಳಿಗೆ 4-5 ವಾರಗಳಲ್ಲಿ ಬೆವರಿಳಿಸಲಿದೆ. ಅಲ್ಲದೆ ಮತ್ತೊಮ್ಮೆ ರಾಜಕೀಯದ ಡೊಂಬರಾಟಕ್ಕೆ ನಮ್ಮ ಕರ್ನಾಟಕ ಸಾಕ್ಷಿಯಾಗಲಿದೆ. ಶುಕ್ರವಾರದಿಂದಲೇ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಕೂಡ ಜಾರಿಗೆ ಬಂದಿದೆ. ಸಾರ್ವಜನಿಕರು ಕೂಡ ಈ ಕ್ಷೇತ್ರಗಳಲ್ಲಿ ಓಡಾಡುವಾಗ ನಗದು, ಚಿನ್ನ, ಬೆಳ್ಳಿ ಇತ್ಯಾದಿ ಬೆಲೆ ಬಾಳುವ ವಸ್ತುಗಳನ್ನ ಹಿಡಿದು ಹೋಗುವವರಿದ್ದರೆ ನವೆಂಬರ್ 14ರ ತನಕ ಅಂತ ಎಲ್ಲ ಚಟುವಟಿಕೆಗಳನ್ನ ಮುಂದೂಡುವುದು ಸೂಕ್ತ ಎಂದು ಕಾಣುತ್ತಿದೆ. ಇಲ್ಲವಾದರೆ ವಿನಾಕಾರಣ ನೀತಿ ಸಂಹಿತೆ ಉಲ್ಲಂಘಿಸಿದ ಅಪರಾಧಕ್ಕೆ ಒಳಗಾಗಬೇಕಾಗಬಹುದು. ತೀರ್ಮಾನ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಶಿಗ್ಗಾವಿ, ಸಂಡೂರು ಮತ್ತು ಚನ್ನಪಟ್ಟಣದ ಮತದಾರರೆಲ್ಲರೂ ಪ್ರಬುದ್ಧರು ಎಂದು ನಾವು ನಂಬಿದ್ದೇವೆ. ಈ ಬಾರಿ ಚುನಾವಣೆಗೆ ಮತದಾನ ನಡೆಯುತ್ತಿರುವುದು ಬುಧವಾರದ ದಿವಸ. ಹಾಗಾಗಿ ಯಾವುದೇ ನೆಪವೊಡ್ಡದೆ ನಿಶ್ಚಿತವಾಗಿ ತಾವೆಲ್ಲರೂ ಮತಗಟ್ಟೆಗೆ ಸಮಯ ಇರುವಾಗಲೇ ತೆರಳಿ ತಮ್ಮ ಅಮೂಲ್ಯವಾದ ಹಕ್ಕು ಚಲಾಯಿಸಬೇಕು ಎಂದು ರಾಷ್ಟ್ರಪರ ಚಿಂತನೆಯಿಂದ ವಿಶ್ವ ಪ್ಲಸ್ ಟಿವಿಯ ಮೂಲಕ 3 ಕ್ಷೇತ್ರಗಳ ಮತದಾರರಲ್ಲಿ ಮನವಿ ಮಾಡಿಕೊಳ್ಳುತ್ತದೆ. ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.